ಕನ್ನಡದ ಆರ್ಭಟ, ಕನ್ನಡದ ಬಾವುಟ, ಕನ್ನಡದ ಗುಮ್ಮಟ, ಕನ್ನಡದ ಕಿರೀಟ. ಇವರೇ ನಮ್ಮ ಸಾರ್ವಭೌಮ ನಾಡಸಿಂಹ ಕೆಂಪೇಗೌಡ. ಕೆಂಪೇಗೌಡ ನಕ್ಕಿಂತ ಕನ್ನಡನೇ ಚೆನ್ನ, ನದಿ ಬೆಳಗಿ ಕಹಳೆ ಮೊಳಗಿ ಕೈಯ ಮುಗಿವ ತಾಯಿಯೇ ಕನ್ನಡಾಂಬೆಯೇ, ಕನ್ನಡಾಂಬೆಯೇ ನಾಡಸಿಂಹ ಕೆಂಪೇಗೌಡ. ಕೆಂಪೇಗೌಡ ನಮಸ್ಕಾರ ವೀರ ಕನ್ನಡಿಗರಿಗೆ, ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ. ಸ್ವತಂತ್ರ ಬಂದು 68 ವರ್ಷಗಳು ಗತಿಸಿ ಹೋಗಿದೆ. ನಾವು 69ನೇ ಕನ್ನಡದ ರಾಜ್ಯೋತ್ಸವಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ವಿ. ಈ ಪಾದಾರ್ಪಣೆಯ ಜೊತೆಯಲ್ಲಿ ನಾವು ಕೆಲರನ್ನ ಸ್ಮರಿಸಬೇಕಾಗ್ತದೆ, ಗೌರವಿಸಬೇಕಾಗ್ತದೆ. ಅವರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀಬೇಕಾಗ್ತದೆ. ಆವಾಗಲೇ ನಮಗೆ ಕನ್ನಡದ ರಾಜ್ಯೋತ್ಸವಕ್ಕೆ ಅರ್ಥಪೂರ್ಣವಾದಂತಹ ಒಂದು ಮಾಹಿತಿ, ಒಂದು ಸಂದೇಶ ಜನರಿಗೆ ತಲುಪಿಸುವಂತ ಕೆಲಸ ಆಗ್ತದೆ. ಬಂಧುಗಳೇ, ಕನ್ನಡದ ರಾಜ್ಯೋತ್ಸವ ಹೇಗೆ ಬಂತು, ಯಾಕೆ ಬಂತು, ಏಕೆ ಆಚರಣೆ ಮಾಡಬೇಕು ಅಂತ ಹೇಳಿ ಕೆಲವರಲ್ಲಿ ಇವತ್ತೂ ಸಹ ಗೊಂದಲವಿದೆ. ನಾವು ಕರುನಾಡಿನಲ್ಲಿದ್ದಂತ ಜನ, ಈ ಕರುನಾಡಿಗೆ 5 ರಾಜ್ಯಗಳ ಒಂದು ಒತ್ತಡ, ಅಂದ್ರೆ ಭೂಮಿ ಕಿತ್ಕೊಳ್ಳೋದು, ಅರಣ್ಯ ಒತ್ತರಿಸ್ಕೊಂಡ್ಬರೋದು, ಜನರಿಗೆ ದೌರ್ಜನ್ಯ ಮಾಡದಂತಿರಬಹುದು. ಪ್ರತಿಯೊಂದರಲ್ಲೂ ನಮ್ಮ ಕರ್ನಾಟಕಕ್ಕೆ ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗೋವಾ, ಕೇರಳ ಈ ಪಂಚ ರಾಜ್ಯಗಳು ಈ ಮಧ್ಯಭಾಗದಲ್ಲಿರುವಂತ ಕರ್ನಾಟಕವನ್ನ ಹಿಕ್ಕಟ್ಟಿಗೆ ಸಿಲುಕಿಸಿ ನಮ್ಮಲ್ಲಿರುವಂತ ಭೂಮಿ, ನೀರು, ಅರಣ್ಯಗಳನ್ನ ಪೂರ್ತಿ ಕಬಳಿಸುವಂತ ರೀತಿಯಲ್ಲಿ ನಡೀತಾ ಇತ್ತು. ಕನ್ನಡಿಗರು ಇವತ್ತು ಹೊಸದಾಗಿ ಬೇರೂರಿದಂತ ಕನ್ನಡ ಅಲ್ಲ. ಇದು 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ. ಈ ಕನ್ನಡ ಬಹಳ ಹಿರಿಮೆಯನ್ನ ಸಾಧನೆಯನ್ನ ಮಾಡಿದೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನ 5 ಪಂಚ ರಾಜ್ಯಗಳು ಒತ್ತಲಿಸಿಕೊಂಡು ಭಾಷೆ ಪ್ರಯೋಗ, ಭೂಮಿ ಪ್ರಯೋಗ, ಅರಣ್ಯ ಪ್ರಯೋಗ, ನೀರಿನ ಪ್ರಯೋಗದ ಅಂದ್ರೆ ಕೆರೆಕಟ್ಟೆಗಳ ಎಲ್ಲವನ್ನ ಒತ್ತಲೆ ಮಾಡುವಾಗ ವಿಚಾರವಂತರು ಚಿಂತನೆಯನ್ನ ಮಾಡು. ಹೀಗೆ ಬಿಟ್ರೆ ನಮ್ಮ ಕನ್ನಡಿಗರಿಗೆ ನೆಲೆ ಇಲ್ದಂಗ ಆಗ್ತದೆ. ಈ ನೆಲೆನೇ ಇಲ್ಲ ಅಂದ್ರೆ ಅವರು ಬದುಕನ್ನ ಕಟ್ಟಿಕೊಂಡು ಬದುಕಲಿಕ್ಕೆ ಸಾಧ್ಯವಿಲ್ಲದಂತ ಪರಿಸ್ಥಿತಿ ಈ ಒಂದು ಕನ್ನಡಿಗರಿಗೆ ಬರ್ತದೆ ಅಂತ ಹೇಳಿ ಸಾಕಷ್ಟು ಜನ ಮಹನೀಯರು ಚಳುವಳಿ ಹೋರಾಟಗಳನ್ನ ಮಾಡಿ ನಮ್ಮ ರಾಜ್ಯ ಉಳಿಬೇಕು, ಕನ್ನಡಿಗರಿಗೂ ಉಳಿಬೇಕು, ನಮ್ಮತ್ವ ನಮ್ಮಲ್ಲಿ ಇರಬೇಕು, ನಾವು ಕನ್ನಡಿಗರು ಅಂತ ಹೇಳುವಂತ ಹೆಮ್ಮೆ ನಮಗೆ ನಾವು ಪಡಬೇಕು ಅಂತ ಹೇಳಿ ಹೋರಾಟಗಾರರು, ಚಿಂತಕರು, ಸಾಹಿತಿಗಳು, ಇಂದಿನ ಪಾಳ್ಯಗಾರರಿರ್ಬೋದು, ರಾಜರಿರ್ಬೋದು, ಪ್ರತಿಯೊಬ್ಬರು ಇದು ಚಿಂತನೆಯನ್ನ ಮಾಡಿದಂತ ಒಂದು ಸಂದರ್ಭ ಇತ್ತು. ಆಗ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಸಮಸ್ಯೆ ಇದ್ರೆ ಹೇಗಾದ್ರೂ ಒಂದು ಭಾಗದಲ್ಲಿ ಬಗೆಹರಿಸುವಂತ ಕಾಯಕ ಅಂದು ಆಗ್ತಿತ್ತು. ಯಾಕೆ ಆಗ್ಲಿಲ್ಲ ಅಂದ್ರೆ ಇದು 5 ರಾಜ್ಯಗಳ ಒತ್ತಡದಲ್ಲಿರುವಂತಹದ್ದು ಕರ್ನಾಟಕ. ಇವತ್ತು ಆ ಕರ್ನಾಟಕವನ್ನ ಒಂದು ಕಡೆ ನ್ಯಾಯ ಮಾಡಿದ್ರೆ ಇನ್ನೊಂದು ರಾಜ್ಯದವರು ಒಪ್ಪಲ್ಲ, ಈ ರಾಜ್ಯದವರು ಒಪ್ಪರೆ ಮತ್ತೊಂದು ರಾಜ್ಯದವರು ಒಪ್ಪಲ್ಲ, ಆ ರಾಜ್ಯದವರು ಇನ್ನೊಬ್ರು ಒಪ್ಪಲ್ಲ. ಹೀಗೆ ಅನೇಕ ಚಳುವಳಿಗಳು, ಹೋರಾಟಗಳು ಮತ್ತೆ ಸಭೆ ಸಮಾರಂಭಗಳು ನಡೆದ್ರು ಅಲ್ಲಿ ತೀರ್ಮಾನವಾದಂತ ಒಂದು ಹಂತದಲ್ಲಿ ಇವತ್ತು ಅವತ್ತಿನ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಆಗಿತ್ತು. ಆಗ ಇವೆಲ್ಲ 5 ರಾಜ್ಯಗಳ ಜೊತೆಯಲ್ಲಿ ನಮ್ಮದು ಸೇರಿ 6 ರಾಜ್ಯಗಳ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು 1925ರಲ್ಲಿ ಬೆಳಗಾವಿಯಲ್ಲಿ ಒಂದು ಸಭೆ ಕರೆದು 6 ರಾಜ್ಯಗಳ ಹೋರಾಟಗಾರರ, ಚಿಂತಕರನ್ನ ಕರೆಸಿ ಆ ಸಭೆಯಲ್ಲಿ ಒಂದು ನಿರ್ಣಯವನ್ನ ಮಾಡಿ ಯಾವುದೇ ರಾಜ್ಯದವರು ಮತ್ತೊಂದು ರಾಜ್ಯದ ಒತ್ತಡಕ್ಕೆ ಮಣಿಬಾರದು, ಒಬ್ಬರಿಂದ ಒಬ್ಬರಿಗೆ ಅನಾನುಕೂಲವಾಗಬಾರದು, ಎಲ್ಲರೂ ಭಾರತೀಯಾಗಿ ಬದುಕಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಅವತ್ತು ಒಂದು ಸಭೆಯನ್ನ ಕರೆದರು. ಆದರೆ ಆ ಕೆಲಸ ಬಗೆಹರಿಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಒಬ್ಬೊಬ್ಬರದು ಒಂದೊಂದು ವಾದ, ಒಂದೊಂದು ವಿವಾದ, ಒಬ್ಬೊಬ್ಬರದೇ ಒಂದೊಂದು ಆ ಒಂದು ಮಾತಿನ ವೈಖರಿಗಳು, ಮತ್ತೆ ನಾನಾ ನೀನ ಅನ್ನೋ ಒಂದು ಶಬ್ದ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಕರ್ನಾಟಕದ ಸಮಸ್ಯೆಯನ್ನ ಬಗೆಹರಿಸಲಾರದಂತ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ಇತ್ತು.
ಇದು ಸತ್ಯವೂ ಹೌದು. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಒಂದು ಮಾತಂದ್ರು, ನಾವೆಲ್ಲಾ ರಾಜ್ಯದವರು ಅಣ್ತಂಬ್ರು ಇದ್ದಂಗೆ. ಇವತ್ತು ಭಾರತ ದೇಶ ಎಷ್ಟು ಉದ್ದಗಲಕ್ಕೆ ನಾವಿದ್ದೀವಿ. ಅಶೋಕ ಚಕ್ರವರ್ತಿ ಏಕ ರಾಜ್ಯ ಏಕ ದೇಶ ಒಂದೇ ಆಡಳಿತ ನಡಿಬೇಕು ಅಂತ ಏನು ಮಾಡದ, ಆ ಅಶೋಕ ಚಕ್ರವರ್ತಿಯ ಹಾಗೆ ಇವತ್ತು ನಾವೆಲ್ಲರೂ ಅಣ್ಣ ತಮ್ಮದರು ಜಾತಿ ಮತ ಭೇದವನ್ನ ಮರೆತು ನಾವು ಬ್ರಿಟಿಷರನ್ನ ಓಡಿಸಿ ನಾವು ಸ್ವತಂತ್ರ ಗಳಿಸಿದ್ರೆ ನಾವೆಲ್ಲರಿಗೂ ಬದುಕಿದೆ, ಬಾಳಿದೆ, ನೆಮ್ಮದಿ ಇದೆ, ಶಾಂತಿ ಲಭಿಸ್ತದೆ. ನಮ್ಮ ಮನೆಯ ಹೆಣ್ಣು ಮಕ್ಕಳು, ತಾಯಂದಿರು, ಮಡದಿಯರು ಸುಖವಾಗಿರ್ತಾರೆ. ಇಲ್ಲದಿದ್ದರೆ ಬ್ರಿಟಿಷರ ದಬ್ಬಾಳಿಕೆಗೆ, ಅವರ ಲಾಠಿ ಏಟಿಗೆ, ಬಂದೂಕದ ಗುರಿಗೆ ನಾವೆಲ್ಲರೂ ನಶಿಸ್ತೀವಿ. ಅದು ಆಗದ್ ಬೇಡ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಇದೆಲ್ಲವನ್ನ ಇಡಿ, ಇವೆಲ್ಲ ನಾವು ಅಣ್ಣ ತಮ್ಮ ಇದನ್ನ ಆಮೇಲೆ ಬಗೆಹರಿಸ್ಕೋಣ ಅಂತ ಹೇಳಿ ಒಂದು ಮಾಡೋದೇನು ಅಂದ್ರೆ ಬ್ರಿಟಿಷರನ್ನ ತೊಲಗಿಸ್ಬೇಕು. ಬ್ರಿಟಿಷರು ಯಾಕೆ ಬಂದ್ರು? ಅದು ಬಹಳ ಒಂದು ಅಗೋಚರವಾದಂತ ಒಂದು ಶಕ್ತಿ. ಅದು ವಾಸ್ಕೋಡಿ ಗಾಮ ಸಮುದ್ರವನ್ನ ಎಲ್ಲೋ ಒಂದ್ ಕಡೆ ತೇಲಿಕೊಂಡು ಗೋವಾದ ದಡಕ್ಕೆ ಬಂದು ಸೇರ್ತಾರೆ. ಗೋವಾದ ದಡಕ್ಕೆ ಬಂದು ಸೇರಿದಂತ ವಾಸ್ಕೋಡಿ ಗಾಮ ಇಲ್ಲಿನ ರಾಜರ ವೈಭವ, ಸಿರಿ ಸಂಪತ್ತು, ದವಸ ಧಾನ್ಯಗಳು, ವಜ್ರ ವೈಡೂರ್ಯಗಳು, ಆನೆಗಳು, ಕುದುರೆಗಳು, ಒಂಟೆಗಳು, ಚಿರತೆಗಳು, ಹುಲಿಗಳು, ಇಲ್ಲಿನ ಪ್ರಕೃತಿಯ ಪ್ರತಿಯೊಂದು ಜೀವರಾಶಿಯಿಂದ ಹಿಡಿದು ವಜ್ರ ವೈಡೂರ್ಯದಿಂದ ಎಲ್ಲವನ್ನ ಪ್ರದರ್ಶಿಸಿ ನೋಡಿದಾಗ ಇದು ನಮ್ಮೆಲ್ಲಕ್ಕಿಂತ ಐಶ್ವರ್ಯ ಈ ಭಾರತ ದೇಶದಲ್ಲಿದೆ. ಇದನ್ನ ಪೂರ್ಣವಾಗಿ ಕೊಂಡೊಯ್ದು ನಮ್ಮ ದೇಶವನ್ನ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿ ವಾಸ್ಕೋಡಿಗ ಮತ್ತೆ ಅವರ ದೇಶಕ್ಕೆ ಹೋಗ್ತಾನೆ. ಬ್ರಿಟಿಷರಿಗೆ ವಿಷಯವನ್ನ ತಿಳಿಸ್ತಾನೆ. ಒಬ್ಬೊಬ್ಬರಾಗಿ ಬೋಟಿನಲ್ಲಿ ಅವರ ಮಾರ್ಗದಲ್ಲಿ ಕಳ್ಳ ಮಾರ್ಗದಲ್ಲೆಲ್ಲ ಬಂದು ಗೋವಾವನ್ನು ಸೇರ್ತಾರೆ. ಅಲ್ಲಿಂದ ಅವರ ಕುತಂತ್ರ, ಅವರಲ್ಲಿರುವಂತ ಚಾತುರ್ಯತೆ, ಒಬ್ಬರಿಗೆ ಒಬ್ಬರನ್ನು ಎತ್ತಿ ಕಟ್ಟುವಂತ ಒಂದು ಕಾರ್ಯವೈಖರಿ. ಯಾತಕ್ಕೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಅಂದ್ರೆ ಭಾರತ ದೇಶ ಸನಾತನ ಧರ್ಮದ ದೇಶ. ಸತ್ಯನೇ ನುಡಿಬೇಕು, ಸತ್ಯದಿಂದನೇ ಬಾಳಬೇಕು, ಸತ್ಯವಲ್ಲದೆ ಮತ್ಯಾವುದು ನಮಗೆ ಶಾಶ್ವತವಲ್ಲ ಅನ್ನುವಂತ ನಮ್ಮ ಗುರು ಹಿರಿಯರು, ಸಂತರು, ತಪಸ್ವಿಗಳು, ಮೇಧಾವಿಗಳು, ಗುರು ಹಿರಿಯರು, ತಂದೆ ತಾಯಿಯರು ಸಹ ಪಾಠವನ್ನ ಮಾಡಿದಂತೂ ಹೇಳಿಕೊಟ್ಟಂತದ್ದು ಎಲ್ಲವೂ ಇದೆ. ಧರ್ಮದಿಂದ ಬಾಳು, ಧರ್ಮಕ್ಕೆ ಜಯವಾಗ್ತದೆ, ಧರ್ಮವನ್ನು ಬಿಟ್ಟು ಮತ್ತೇನು ಮಾಡಬಾರದು ಅನ್ನುವಂತ ಸಂದೇಶವನ್ನ ಬಾಯಿಂದ ಬಾಯಿಗೆ ಎಲ್ಲರಿಂದ ಹೋಗಿ ಮಕ್ಕಳಿಗೆ ಇಲ್ಲಿರುವ ಸಮಸ್ತ ಜನತೆಗೆ ತಿಳಿಸಿದಂತ ಸತ್ಯ ಕಡೆ. ಆಗ ಇವ್ರು ನೋಡಿದ್ರು, ಏನ್ ಎಲ್ಲ ಸತ್ಯನೇ ಹೇಳ್ತಾರೆ, ಇವ್ರು ಸುಳ್ಳು ಹೇಳಿದ್ರೆ ಏನಾಗುತ್ತೆ, ಏನ್ ಆಸ್ತಿ ಇಲ್ಲ, ಹೊಡೆದಾಟ ಇಲ್ಲ, ಏನಿಲ್ಲ, ಇವ್ರಿಗೆ ಆಗಲ್ಲ ಅಂತ ತಂದಿದ್ರೆ ಇವರೇ ಹೊಡೆದಾಡ್ಕೊಂಡು ಸತ್ತು ಹೋಗ್ತಾರೆ ಅಂತೇಳಿ ಅದನ್ನ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ, ಒಂದೇ ಪಾಳ್ಯಗಾರನ ಮತ್ತೊಬ್ಬ ಪಾಳ್ಯಗಾರಿಗೆ, ಇನ್ನೊಬ್ಬ ಸಾಮಂತ ರಾಜ್ಯದ ಇನ್ನೊಬ್ಬ ಸಾಮಂತ ರಾಜನಿಗೆ, ರಾಜ ಮಹಾರಾಜರಿಗಿಂತ ರಾಜ ಮಹಾರಾಜರುಗಳಿಗೆ, ಹೀಗೆ ಅವರವರ ಆಡಳಿತ ವೈಖರಿಯ ವ್ಯಾಪ್ತಿಗೆ ಯಾರ್ಯಾರನ್ನ ಎತ್ತಿ ಕಟ್ಟಬೇಕು. ಒಬ್ಬರನ್ನ ಸಂಹರಿಸಿದ್ರೆ ಅವನ ಒಂದು ಆಸ್ಥಾನದಲ್ಲಿ ಜಾಗ ಸಿಗ್ತದೆ, ಇವನು ಸತ್ರು ಸಿಗ್ತದೆ, ಇವನು ಸತ್ರು ಸಿಗ್ತದೆ. ಇವೆರಡರ ಯುದ್ಧದಲ್ಲಿ ಇವರ ಬೇಳೆಗಳನ್ನ ಬೇಯಿಸಿಕೊಂಡು ನಮ್ಮ ಸಿರಿ ಸಂಪತ್ತನ್ನ ಕೊಂಡೊಯ್ಯುವಂತ ಒಂದು ಹೀನ ಕೃತ್ಯಕ್ಕೆ ಈ ಬ್ರಿಟಿಷರು ಬಂದ್ರು. ಅದನ್ನ ಚೆನ್ನಾಗಿ ಸದ್ಬಳಕೆಯನ್ನ ಮಾಡಿಕೊಂಡ್ರು. 180 ವರ್ಷಗಳ ಕಾಲ ನಮ್ಮ ಭಾರತ ದೇಶವನ್ನ ಆಳಿದ್ರು. ಯಾವ ರೀತಿ ಆಳಿದ್ರು? ಅವರು ಕಾಲಲ್ಲಿ ತೋರಿಸಿದ್ರು ಕೆಲಸ ಮಾಡಬೇಕು, ಕೈಯಲ್ಲಿ ತೋರಿಸಿದ್ರು ಕೆಲಸ ಮಾಡಬೇಕು, ಬೆರಳಲ್ಲಿ ತೋರಿಸಿದ್ರು ಕೆಲಸ ಮಾಡಬೇಕು. ಮಾಡ್ಲಿಲ್ಲ ಅಂದ್ರೆ ಲಾಠಿ ಏಟು, ಬಂದೂಕಿನ ಏಟು, ಮತ್ತೆ ಮಾನಸಿಕವಾದಂತ ಒತ್ತಡ, ಮತ್ತೆ ಒಬ್ಬರಿಂದ ಆ ಊರಿಗೆ ಆ ಗ್ರಾಮಕ್ಕೆ ಕೊಡುವಂತ ಚಿತ್ರಹಿಂಸೆ, ಅಶಾಂತಿ, ನೆಮ್ಮದಿ ಕಳ್ಕೊಂಡು ಮಾಡುವಂತ ಜೀವನದ ಹಂತಕ್ಕೆ ನಾವೆಲ್ಲರೂ ತಲುಪಿದ್ವಿ. ಹಾಗಾಗಿ ನಾವು ಮತ್ತೆ ಏನು ಮಾಡಬೇಕು ಅಂದ್ರೆ ಬ್ರಿಟಿಷರು ತೊಲಗಿಸ್ಬೇಕು, ಬೇರೆ ಏನ್ ದಾರಿ ಇಲ್ಲ. ಅವಾಗ ಒಂದು ವಿಚಾರವನ್ನು ತಗೊಂಡ್ರು, ನಾವೆಲ್ಲ ಸರಿ, ಈಗ ಬ್ರಿಟಿಷರನ್ನು ಓಡಿಸೋದು ಹೇಗೆ? ಒಬ್ಬರಿಂದ ಒಬ್ಬರಿಗೆ ಸಂದೇಶ ಕಳಿಸುವಂತ ರೀತಿ ಯಾವುದು ಗೊತ್ತಿಲ್ಲ. ಮತ್ತೆ ನಾವು ಹಿಂಗೆ ಆ ಬ್ರಿಟಿಷರನ್ನ ಕರ್ಕೊಂಡಿದ್ದಾಯ್ತು, ಓಡಿಸೋದು ಹೆಂಗೆ ಗೊತ್ತಿಲ್ಲ. ಆಗ ಎಲ್ಲರೂ ಚಿಂತಕರು ಸೇರಿದ್ರು, ಎಲ್ಲ ತಪಸ್ವಿಗಳು ಸೇರಿದ್ರು, ಜ್ಞಾನಿಗಳು ಸೇರಿದ್ರು. ದೇವರ ಅನುಗ್ರಹ ಇದ್ರೆ ಏನು ಬೇಕಾದ್ರೂ ಧರ್ಮದಲ್ಲಿ ಸಾಧನೆ ಮಾಡುವಂತ ವಿಚಾರವನ್ನ ಎಲ್ಲರೂ ಮನಗಂಡು ಅವತ್ತು ಒಂದು ಚಿಂತನೆಯನ್ನ ಮಾಡಿದ್ರು. ನಾವು ಭಗವಂತನನ್ನ ಅಪಾರವಾಗಿ ನಂಬಿದ್ವಿ. ಭಗವಂತನೇ ಎಲ್ಲ, ನಾವೆಲ್ಲ ನೆಪ ಮಾತ್ರ. ಈ ನೆಪ ಮಾತ್ರ ಇರುವಂತ ಸಂದರ್ಭದಲ್ಲಿ ಭಗವಂತನ ನಂಬಿ ಹೋರಾಟವನ್ನ ಮಾಡಬೇಕು. ಯಾರನ್ನ ಇಟ್ಕೊಂಡು ಹೋರಾಟ ಮಾಡಬೇಕು ಎಲ್ಲರ ಚಿಂತನೆ. ಆಗ ಅವರ ಕಣ್ಮುಂದೆ ಅವರಿಗೆ ಗೋಚರವಾದದ್ದು ಎಲ್ಲಾ ದೇವಾನು ದೇವತೆಗಳ ಅನುಗ್ರಹ ಪಡೆದಂತ ಒಬ್ಬ ದೇವರನ್ನ ಹಾರಿಸ್ಕ. ಯಾರು ಆ ದೇವರು? ಅದಕ್ಕೆ ಮೂಲ
333 ಕೋಟಿ ದೇವಾನು ದೇವತೆಗಳ ಅನುಗ್ರಹದಲ್ಲಿ ಎರಡನೇ ಪುನರ್ಜನ್ಮ ಪಡೆದಂತ ವರಸಿದ್ಧಿ ವಿನಾಯಕನ ಹೆಸರನ್ನ ಎಲ್ಲರೂ ಒಗ್ಗಟ್ಟಿನಾಗಿ ಆ ಭಗವಂತನ ಸ್ಮರಣೆ ಮಾಡಿ ಅಲ್ಲಿಂದ ಕಾರ್ಯವನ್ನ ಪ್ರಾರಂಭ ಮಾಡಿದ್ರು. ಹೇಗೆ ಪ್ರಾರಂಭ ಮಾಡಿದ್ರು? ವರಸಿದ್ಧಿ ವಿನಾಯಕನ ಹೆಸರನ್ನು ತಗೊಂಡ್ರು. ಆ ಅಪ್ಪನ ಪೂಜೆ ಮಾಡಿದ್ರೆ ಎಲ್ಲ ವಿಘ್ನವೂ ದೂರವಾಗ್ತವೆ, ಜಯ ಆಗತ್ತೆ. ಅದೆಲ್ಲರೂ ಗೊತ್ತಿರುವಂತ ಇವತ್ತಿನ ಸತ್ಯ, ಅವತ್ತಿನ ಸತ್ಯ, ಹಿಂದೆ ಭಗವಾನ್ ದೇವಾನು ದೇವತೆಗಳು ಪೂಜೆಯನ್ನು ಮಾಡಿದಂತ ಸತ್ಯ ಕಥೆ ಇದು. ಈಗ ಗ್ರಾಮಕ್ಕೆ, ತಾಲೂಕಿಗೆ, ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಈ ಮಾಹಿತಿ ನೀಡೋರು ಯಾರು? ಆಗ ಲೋಕನಾಥ ಬಾಲ ಗಂಗಾಧರನಾಥ ತಿಲಕ್ರವರು ವರಸಿದ್ಧಿ ವಿನಾಯಕನ ಪೂಜೆ ಮಾಡುವ ಮುಖೇನ ಆ ಪೂಜೆ ಹೆಸರಿನಲ್ಲಿ ತಾಲೂಕು, ಜಿಲ್ಲೆ, ರಾಜ್ಯಗಳಿಗೆ ಹೋಗಿ ನಾವು ಭಾರತೀಯರೆಲ್ಲ ಒಗ್ಗಟ್ಟಾಗಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮತನ ನಾವು ಗಳಿಸ್ಕೋಬೇಕು, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳಾಗಿ ಈ ಮಣ್ಣಿನಲ್ಲಿ ಉಳಿಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಟ, ಚಳುವಳಿ, ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹಗಳನ್ನ ಮಾಡಿ ನಾವೇನಾದ್ರೂ ಮಾಡಿ ಆ ಬ್ರಿಟಿಷರನ್ನ ತೊಲಗಿಸ್ಬೇಕು. ಅವರಲ್ಲಿ ಮದ್ದು ಬಂದಿತ್ತು, ನಮ್ಮಲ್ಲಿ ಇಷ್ಟದ ಕಳೆ ಕೂಡ್ಲುಗಳು, ಇಲ್ಲ ಒಂದು ಸಣ್ಣ ಆಯುಧಗಳು, ಇಲ್ಲ ಒಂದು ರಾಡು, ಈ ತರ ಇತ್ತು. ನಮ್ಮಲ್ಲಿ ಯಾವುದೇ ಆ ಹಿಂಸಾ ಭಾವನೆಯ ಮನಸ್ಥಿತಿಯಲ್ಲಿ ಯಾರಿಗೂ ಇರಲಿಲ್ಲ. ಹಾಗಾಗಿ ಎಲ್ಲರೂ ಧರ್ಮದಿಂದ ಇದ್ದಂತ ಜನ. ಆಗ ನೋವಲ್ಲಿ ಎದೆಯನ್ನು ಕೊಟ್ಟಂತ ಇವರೆಲ್ಲರೂ ಹೇಳಿ ಹಿಡಿದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಲೋಕನಾಥ ಬಾಲ ಗಂಗಾಧರ ತಿಲಕರವರು ಎಲ್ಲ ಕಡೆ ಪ್ರಚಾರವನ್ನ ಮಾಡಿ ಒಂದೊಂದು ತಾಲೂಕು, ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬ ಮುಖಂಡನನ್ನ ನೇಮಿಸಿ ಆ ಒಂದು ಸಂದೇಶ ಬಂದ್ರೆ, ಈತನಿಗೆ ಸಂದೇಶ ಬಂದ್ರೆ ಅವನು ಸುತ್ತ ಇರುವ 3 ತಾಲೂಕುಗಳಿಗೆ ಮೆಸೇಜ್ ಕೊಡಬೇಕು, ಅಂದ್ರೆ ಮಾಹಿತಿಯನ್ನು ಕೊಡಬೇಕು. ನೋಡಿ, ಈ ತರ ಇವತ್ತು ಇಂಥ ಚಳುವಳಿ ಆಗ್ತದೆ, ನೀವು ಇಲ್ಲಿ ಮಾಡಿ, ನೀವು ಇಲ್ಲಿ ಮಾಡಿ, ನೀವು ಇಲ್ಲಿ ಮಾಡಿ, ಒಂದು ಚೀಟಿ ಬರ್ಕೊಂಡು ಆ ಕೊಟ್ಟಂತ ಮಾಹಿತಿಯನ್ನ ಈ ದೇಶದ ಉದ್ದಗಲಕ್ಕೂ ಹಂಚಿ ಪ್ರತಿಭಟನೆ ಮಾಡುವಂತ ಒಂದು ಸಂಸ್ಕಾರ ಅಲ್ಲಿ ಉದ್ಭವ ಆಯಿತು. ಹಾಗಾಗಿ ಈ ಒಂದು ಪ್ರತಿಭಟನೆ ಅನ್ನುವಾಗ ಹೇಗೆ ಅದು ಇವತ್ತಿನ ತರ ಮೊಬೈಲ್ ಇರ್ಲಿಲ್ಲ, ಫೋನ್ ಇರ್ಲಿಲ್ಲ, ಅಥವಾ ನಾವೇನೋ ಕರ್ಕೊಂಡು ಏನೋ ಒಂದು ಗಾಡಿ ವೆಹಿಕಲ್ ಹೋಗ್ತೀವಿ, ಒಂದು ಸೈಕಲ್ ಇರ್ಲಿಲ್ಲ, ಪಾದಯಾತ್ರೆ ಮಾಡಬೇಕು. ಎಲ್ಲಿಂದ ಎಲ್ಲಿಗೆ ಮಾಡ್ತೀರಿ ಪಾದಯಾತ್ರೆ? ಭಾರತ ದೇಶ ವಿಶಾಲವಾದಂತ ದೇಶ, ರಾಮರಾಜ್ಯದ ದೇಶ, ಅಖಂಡ ಭಾರತ ದೇಶ. ಇಂಥ ಒಂದು ಪವಿತ್ರ ದೇಶವನ್ನ ಕಾಲ್ನಡಿಗೆಯಲ್ಲಿ ಹೆಂಗೆ ಸುತ್ತದು? ಅದರಲ್ಲಿ ಹೋಗಬೇಕು ಅಂದ್ರೆ ಬ್ರಿಟಿಷರು ಒಂದೊಂದೂರ್ಗೂ ಕಾವಲು, ಅವರಿಗೆ ಆ ಜೀವದ ಹಂಗು ತೊರೆದು ಅವರ ಗುಂಡಿಗೆ ಎದೆಯನ್ನ ಕೊಟ್ಟು ಅಲ್ಲಿಂದ ಮುಂದೆ ಅವರು ಸುಳ್ಳು ಹೇಳಿ ಮತ್ತೊಬ್ಬರಿಗೆ ಪತ್ರ ತರಿಸುವಂತ ಕೆಲಸ ಇತ್ತಲ್ಲ, ಅದು ಜೀವದ ಅಂಗನ್ನು ತೊರೆದು ನಮ್ಮ ತಾಯಿ, ನಮ್ಮ ದೇಶ, ನಮ್ಮ ಮಣ್ಣು, ನಾವು ಸತ್ರ ಇವತ್ತೇ ಸಾಯ್ತೀವಿ, ಈ ದೇಶಕ್ಕೋಸ್ಕರ ಸಾಯನ, ಸ್ವತಂತ್ರವಾಗಿ ಎಲ್ಲರೂ ಬದುಕಬೇಕು ಅಂತ ಹೇಳಿ ಅವತ್ತು ಆ ಚಿಂತನೆಯನ್ನ ಮಾಡಿದ್ರು. ಅದಕ್ಕೆ ಯಶಸ್ವಿನೂ ಸಿಕ್ತು. 1947ರಲ್ಲಿ ನಾವು ಒಂದೇ ತಾಯಿಯ ಮಕ್ಕಳು, ಅಂದ್ರೆ ಭಾರತ ದೇಶ ಒಗ್ಗಟ್ಟಿನಿಂದ ನಾವು ಭಾರತೀಯ ಮಕ್ಕಳು ಅನ್ನುವಂತ ಜೈಕಾರದೊಂದಿಗೆ ರಾತ್ರಿ 12 ಗಂಟೆಗೆ ಬ್ರಿಟಿಷರು ನಮಗೆ ಸ್ವತಂತ್ರವನ್ನು ಕೊಟ್ಟು ತೊಲಗಿದ್ರು. ಭಾರತ ದೇಶ ಸ್ವತಂತ್ರ ಭಾರತ ದೇಶವಾಗಿ ಹೆಮ್ಮೆಯಿಂದ ಈ ಬ್ರಿಟಿಷರ ಸಂಕೋಲೆಯಿಂದ ಕೈ ಕಲಚಿ ಸ್ವತಂತ್ರ ಭಾರತ ಮಾತೆಯಾಗಿ ನಮ್ಮನ್ನೆಲ್ಲೂ ಕೈ ಬೀಸಿ ಕರೆಯುವಂತ ಆ ತಾಯಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಿದ್ದೀವಿ. ಆ ತಾಯಿಯ ಕೃಪೆಯಿಂದಲೇ ನಾವೆಲ್ಲರೂ ಇನ್ನೂ ಜೀವನವನ್ನ ನಡೆಸ್ತಾ ಇದ್ವಿ. ಮುಂದೆ ನಡೆಸಬೇಕಾದ್ರೂ ಆ ತಾಯಿಯ ಅನುಗ್ರಹ ಬೇಕು. ಆಗ ಭಾರತ ದೇಶ ಸ್ವತಂತ್ರ ಸಿಕ್ಕ ನಂತರ ಕರ್ನಾಟಕ ರಾಜ್ಯದಲ್ಲಿ ಏನು ಚಳುವಳಿ ಇದೆ, 6 ರಾಜ್ಯಗಳ ಚಳುವಳಿಯನ್ನ ಮಾಡಬೇಕು ಅಂತ ಹೇಳಿ ಹೋರಾಟವನ್ನ ನಿಲ್ಲಿಸಿದ್ರು. ಅವತ್ತು ಕರ್ನಾಟಕದ ಚಿಂತಕರು, ಹಿತಚಿಂತಕರು, ಹೋರಾಟಗಾರರು, ಚಳುವಳಿಗಾರರು, ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡೋರು ಈ ನಾಡನ್ನು ಉಳಿಸ್ಕೊಳ್ಳೇಬೇಕು, ಹುಟ್ಟಿ ಸಾವಿನ ಮಧ್ಯದಲ್ಲಿ ನಾವೊಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಮತ್ತೆ 2ನೇ ಚಳುವಳಿ ಪ್ರಾರಂಭವಾಯಿತು. ಆಗ ಆಲೂರು ವೆಂಕಟರಾವ್ ಅವರು ಮುಖ್ಯಸ್ಥರಾಗ್ತಾರೆ. ನಾವೆಲ್ಲರೂ ಸೇರಿ ಮತ್ತೆ ರಾಜ್ಯವನ್ನ ಉಳಿಸ್ಕೋಬೇಕು ಅಂತ ಹೇಳಿ. ಯಾತಕ್ಕೆ ಉಳಿಸ್ಕೋಬೇಕು ಅಂದ್ರೆ, ಚಳುವಳಿಯನ್ನ ಮಾಡಿ ಬ್ರಿಟಿಷರನ್ನ ನಾವು ಈ ದೇಶ ಬಿಟ್ಟು ತೊಲಗಿಸಿದೀವಿ ಅನ್ನೋದು ಅಸತ್ಯ ಆದ್ರೆ, ನಮ್ಮ ರಾಜ್ಯವನ್ನ, ನಮ್ಮತನವನ್ನ ಬೇರೆ ರಾಜ್ಯದಿಂದ ಪಡೆದು ನಮ್ಮನ್ನ ನಾವು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಯಾಕೆ ಆಗೋದಿಲ್ಲ, ಇದು ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಎಲ್ಲರನ್ನು ಮೂಡ್ತು. ಆಗ ಆಲೂರು ವೆಂಕಟರಾವ್ ಅವರು ಮತ್ತೆ ಗಂಗಾಧರ ದೇಶಪಾಂಡೆ ಅವರು, ಹಾಗೆ ಉಮಾಬಾಯಿ ಕುಂದಾಪುರ್ ಅವರು, ಕಮಲಾದೇವಿ ಅವರು, ಹೀಗೆ ಅನೇಕರ ಜೊತೆಯಲ್ಲಿ ಬಳ್ಳಾರಿ ಸಿದ್ದಮ್ಮನವರು, ಹಾಗೆ ನಮ್ಮ ರಾಜ್ಯದ ಒಂದು ಭಾಗದಲ್ಲಿ ಹೆಮ್ಮೆಯಿಂದ ಹೇಳಬೇಕಾದ್ರೆ
ಹೀಗೆ ದೊರೆಸ್ವಾಮಿಯವರು, ಕೆಂಗಲ್ ಹನುಮಂತಯ್ಯನವರು, ಹೀಗೆ ಸಾಕಷ್ಟು ಮಹನೀಯರು ಎಲ್ಲರೂ ಸೇರ್ತಾರೆ. ಅದರ ಜೊತೆಯಲ್ಲಿ ಹೀಗೆ ಅನೇಕ ಮುಖಂಡರು ಹೋರಾಟವನ್ನು ಮಾಡಲೇಬೇಕು, ನಮ್ಮ ತನವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಚಳುವಳಿ, ಸತ್ಯಾಗ್ರಹ ಎಲ್ಲವನ್ನ ಪ್ರಾರಂಭವನ್ನು ಮಾಡ್ತಾರೆ. ಆಗ ಅನೇಕ ವರ್ಷಗಳು ಚಳುವಳಿ ಹೋರಾಟಗಳು ನಡೀತವೆ, ಕೋರ್ಟ್ಗೆ ಹೋಗ್ತಾರೆ, ನ್ಯಾಯಾಲಯಕ್ಕೆ ಹೋಗ್ತಾರೆ, ಚಳುವಳಿ ಆಗ್ತಾರೆ. ಏನು ಮಾಡಿದ್ರು ಅದು ಹಿಂದೆ ಮುಂದೆ ಹೋಗ್ತಾನೆ ಇರ್ತದೆ. ಯಾವತ್ತು ನವೆಂಬರ್ ತಿಂಗಳಲ್ಲಿ ನಮ್ಮ ಕರ್ನಾಟಕದ ಬಹುತೇಕ ಎಲ್ಲ ಹೋರಾಟಗಳಿಗೂ ನವೆಂಬರ್ ತಿಂಗಳಲ್ಲಿ ಕನ್ನಡಿಗರ ಹೋರಾಟಕ್ಕೆ ಅನೇಕ ಜಯ ಆಗ್ತಾ ಬಂತು, ಅಂದ್ರೆ ವಿಜಯ ಸಾಧಿಸಿದಂತ ಸಂದರ್ಭ. ಆಗ ಈ ವಿಚಾರವಂತರು ಮಾಡಿದಂತ ಹೋರಾಟದಲ್ಲಿ 5 ಪಂಚರಾಜ್ಯಗಳನ್ನ ದೂರಪಡಿಸಿ ನಮ್ಮದೇ ಆದಂತ ರಾಜ್ಯವನ್ನ, ವ್ಯಾಪ್ತಿಯನ್ನ ಇಷ್ಟಿದೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳಿ ಗುರುತಿಸುವಂತ ಕೆಲಸ ಬಹಳ ಯಶಸ್ವಿಯಾಗಿ ನಡೀತು. ಆಗ ಗಡಿ ಮಾಡ್ಬೇಕಲ್ಲ, ಈಗ ಒಂದು ತೋಟ, ಒಂದು ಮನೆ, ಒಂದು ಏನೇ ಒಂದು ಮಾಡ್ಬೇಕಾದ್ರೆ ಒಂದು ಆಯ ಅಂತ ಮಾಡ್ತೀವಿ, ಅದು ಇಷ್ಟು ಜಾಗ ಅಂತ ಮಾಡ್ತೀವಿ, ಇಷ್ಟು ಕಿಲೋಮೀಟರ್ ಅಂತ ಮಾಡ್ತೀವಿ. ಆಗ ಏನ್ ಮಾಡಿದ್ರು, ಅವತ್ತಿನ ಕಾಲದಲ್ಲಿ ಮೈಸೂರು ರಾಜ್ಯ ಅನ್ನುವಂತ ಹೆಸರು ಇತ್ತು. ಯಾವಾಗ ಈ ಸ್ವತಂತ್ರ ಬಂದ ನಂತರ ನಾವು ಕರ್ನಾಟಕರು ಕರ್ನಾಟಕವನ್ನ ನಮ್ಮದೇ ಆದಂತ ಜಾಗ ಅಂತ ಗುರುಸ್ಕೊಂಡಿದ್ದ ನಂತರ ದೊಡ್ಡ ದೊಡ್ಡ ಮಹನೀಯರು ಸೇರಿ ಇದಕ್ಕೆ ಯಾವ ಹೆಸರನ್ನ ಕೊಡಬೇಕು, ಕರುನಾಡು ಅಂತಿದ್ರು, ಕನ್ನಡದ ಮಣ್ಣು ಅಂತಿದ್ರು. ಅವತ್ತಿನೆಲ್ಲ ಯಾರೋ ಒಬ್ಬ ಕವಿ ಹೆಸರಲ್ಲಿ ಈ ಮಣ್ಣಿನ ಸಿದ್ಧಾಂತವನ್ನ ಕರೀತಾ ಇದ್ದಂತ ಪರಿಸ್ಥಿತಿ ಅದು. ಆಗ ಏನ್ ಮಾಡಿದ್ರು, ಇವತ್ತು ಕೃಷ್ಣದೇವರಾಯರ ಇವತ್ತು ಅವಶೇಷಗಳು ಉಳಿದಿಲ್ಲ, ರಾಜ ಮಹಾರಾಜರ ಹೆಸರಿನಲ್ಲಿ ಅವರು ಉಳಿದಿಲ್ಲ. ಹಾಗಾಗಿ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮದಿದೆಯಾ? ಇಲ್ಲ. ಮದಕರಿ ನಾಯಕರದಿದೆಯಾ? ಇಲ್ಲ. ಯಾರ್ದಿದೆ? ನಮ್ಮ ಬೆಂಗಳೂರು ನಿರ್ಮಾಣ ಮಾಡೋ ಕೆಂಪೇಗೌಡರದಿದೆಯಾ? ಇಲ್ಲ. ಆಗ ಎಲ್ಲವನ್ನ ರಾಜ್ಯದ ಎಲ್ಲಾ ರಾಜಮನೆತಗಳನ್ನ ವೀಕ್ಷಣೆ ಮಾಡ್ಕೊಂಡ್ ಬಂದಾಗ ಈ ಕರುನಾಡಲ್ಲಿದ್ದಂತ ಏಕೈಕ ರಾಜರ ಮನೆತನ ಮೈಸೂರು ಒಡೆಯರ ಮನೆತನ. ಶ್ರೀ ಚಾಮುಂಡೇಶ್ವರಿಯ ಕೃಪೆಯಿಂದ ಅಂದು ಇಂದು ಮುಂದು ಯಾವತ್ತು ನಿರಂತರವಾಗಿ ಜೀವಂತವಾಗಿ ಸೂರ್ಯ ಚಂದ್ರರಿರುವ ತನಕ ಸದಾಕಾಲ ಆ ಜಗನ್ಮಾತೆಯ ಕೃಪೆಯಿಂದ ಆ ಮೈಸೂರ ಒಡೆಯರ ಯಶಸ್ಸು, ಆಯಸ್ಸು ಮತ್ತೆ ಕೀರ್ತಿ ನಿರಂತರವಾಗಿ ಬರ್ತಾ ಇತ್ತು. ಆಗ ಏನ್ ಮಾಡಿದ್ರು, ನೀವು ಒಂದು ಕೆಲಸ ಮಾಡೋಣ, ಯಾರ್ದೋ ಹೆಸರಿಡಬಹುದು, ಮಹಾರಾಜರ ಹೆಸರಿನಲ್ಲಿ ಮೈಸೂರು ರಾಜ್ಯ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡ್ಬಿಟ್ರು, ಉದ್ಘಾಟನೆ ಮಾಡಿದ್ರು. ಹಾಗಾಗಿ ನಮ್ಮದು ಮೈಸೂರು ರಾಜ್ಯ ಆಗಿ ಹೊರಹೋಗ್ತು. ಆಗ ಈ ಹೋರಾಟಗಾರರೆಲ್ಲ ಈ ಸೇರಿದ್ರಲ್ಲ, ಅಲ್ಲಯ್ಯ ನಾವು ಹೋರಾಟ ಮಾಡಿದ್ದು, ಚಳುವಳಿ ಮಾಡಿದ್ದು, ಉಪವಾಸ ಸತ್ಯಾಗ್ರಹ ಮಾಡಿದ್ದು, ಹೆಂಡತಿ ಮಕ್ಕಳು ಬಿಟ್ಟು ಚಳಿಲಿ ನಡಗಿದ್ದು, ಇಲ್ಲಿಂದ ಬೆಳಗಾವರೆಗೂ ನಡ್ಕೊಂಡು ಹೋಗಿರೋದು, ಅಲ್ಲಿಂದ ಬರೋದು ಊಟ ಇಲ್ಲ, ನೆಮ್ಮದಿ ಇಲ್ಲ, ನಾವಿಷ್ಟೆಲ್ಲ ಹೋರಾಟ ಮಾಡಿ ನಾವೆಲ್ಲ ನಮ್ಮ ರಾಜ್ಯನ ಉಳಿಸ್ಕೊಂಡ್ ಬಂದಿರೋರು ನಾವು ರಾಜ ಮಹಾರಾಜರು ಹೋರಾಟವನ್ನ ಮಾಡಿದ್ರ? ಇಲ್ಲ. ಇದು ರಾಜರ ಆಡಳಿತದ ಹೆಸರು ಇರಬಾರದು ಅಂತ ಹೇಳಿ ಅವತ್ತು ಎಲ್ಲ ಈ ಹೋರಾಟ ಮಾಡಿದಂತ ಎಲ್ಲ ಚಿಂತಕರು ಕೇಳುವ ಪ್ರಶ್ನೆಗೆ ಉತ್ತರ ಯಾರು ಕೊಡಬೇಕು? ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದಂತ ಈ ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ನಾವು ಏನಾದರೂ ಒಂದು ಮಾಡಬೇಕು. ಯಾಕೆಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲಾ ವಿಷಯಕ್ಕೂ ಕಾನೂನುಬದ್ಧವಾದಂತಹ ಕಾನೂನು ಕಟ್ಟಳೆಗಳನ್ನ ಮಾಡಿ ಅದಕ್ಕೆ ಒಂದೊಂದು ವ್ಯವಸ್ಥೆಯನ್ನ ಮಾಡಿ ಎಲ್ಲೇ ಬಗೆಹರಿಸಿದ್ರು ಅದು ನ್ಯಾಯಾಲಯದಲ್ಲಿ ನ್ಯಾಯಾಲಯದ ತೀರ್ಪಿನಲ್ಲಿ ಬಗೆಹರಿಸಿಕೊಳ್ಳುವಂತ ಒಂದು ಸಂವಿಧಾನವನ್ನು ಮಾಡಿದ್ರು. ಹಾಗಾಗಿ ಇದೆಲ್ಲ ಆದ ನಂತರ ಅವ್ರಿಗೆಲ್ಲರೂ ಚಿಂತನೆ ಆಯ್ತು, ನಾವ್ ಯಾಕೆ ಕೋರ್ಟಿನ ಮೊರೆ ಹೋಗ್ಬಾರ್ದು, ರಾಜರ ಮನೆತನ ನಾವ್ ಇಲ್ಲಿಂದ ತೆಗಿಬೇಕು, ಇದು ನಮ್ಮ ಚಿಂತನೆ ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗ್ತಾರೆ. 17 ವರ್ಷಗಳ ಕಾಲ ನಿರಂತರವಾಗಿ ನ್ಯಾಯಾಲಯದಲ್ಲಿ ವಾದ ವಿವಾದಗಳನ್ನ ಮಾಡಿ ಕೊನೆಗೆ ನ್ಯಾಯ ಸಮ್ಮತವಾದದ್ದು ಅಂದರೆ ಹೋರಾಟಗಾರರ ಪ್ರಯತ್ನದಿಂದ, ಹೋರಾಟಗಾರರ ಅವರ ಶ್ರಮದಿಂದ ಇವತ್ತು ಕರ್ನಾಟಕ ರಾಜ್ಯ ಅಂತ ಒಂದು ಹೆಸರನ್ನ ಗಳಿಸಿದೆ, ಮೈಸೂರು ರಾಜ್ಯವಾಗಿದೆ. ಅದನ್ನ ಅಳಿಸಬೇಕು ಅಂತ ಹೊರಟವರಿಗೆ ನ್ಯಾಯ ಸಿಗ್ಬೇಕು. ಹಾಗಾಗಿ ನಿಮ್ಮ ತರ್ಕಗಳು, ನಿಮ್ಮ ನ್ಯಾಯಾಲಯದ ವಾದ ವಿವಾದಗಳನ್ನ ಕೇಳಿದ ನಂತರ ನಿಮ್ಮೆಲ್ಲ ಹೋರಾಟಗಾರರು ಕೊಡುವಂತ ಹೆಸರನ್ನ ಈ ರಾಜ್ಯಕ್ಕೆ ನಾಮಕರಣ ಮಾಡ್ತೀವಿ ಅಂತ ಹೇಳಿದ್ರು. ಆಗ ಇವರೆಲ್ಲ ಚಿಂತಕರೆಲ್ಲ ಸೇರಿ ನಮ್ಮ ಕರ್ನಾಟಕ ಅಂದ್ರೆ ನಮ್ಮದು ಕರುಣೆ ಇರುವಂತ ಮನಸ್ಥಿತಿ, ನಮ್ಮದು ನಾವೆಲ್ಲರೂ ಒಗ್ಗಟ್ಟಾಗಿ ಅಂದ್ರೆ ಎಲ್ಲ ಕಪ್ಪು ಮಣ್ಣಿನ ಪ್ರದೇಶ, ಅಂದ್ರೆ ಎಲ್ಲಾ ಭಾಗಕ್ಕೂ ನಾವು ಹೊಂಟ್ಕೊಂಡಿದ್ನೆಲ್ಲ ಎಲ್ಲ ಭಾಗದಲ್ಲೂ ನಾವು ಚಾಚಿಕೊಂಡು ನಿಂತಿದ್ದೀವಿ. ಅದನ್ನ ಮಾಡಿ ಕರ್ನಾಟಕ ಮಾಡಿದ್ರು.
ಕರ್ನಾಟಕ ಅಂದ್ರೆ ನಮ್ಮ ಕಪ್ಪು ಪ್ರದೇಶದ ಒಂದು ನಮ್ಮ ಭವ್ಯ ಕರ್ನಾಡ ಒಂದು ವ್ಯಾಪ್ತಿ ಅಂತ ಮಾಡಿ ಕರ್ನಾಟಕ ಅಂತ ಹೇಳ್ತು. ಮೈಸೂರು ರಾಜ್ಯ ಅಲ್ಲಿಗೆ ಹಳಿಸ್ತು. 1956ರಲ್ಲಿ ಅಖಂಡ ಕರ್ನಾಟಕ ಉದಯವಾಯಿತು. ಅವತ್ತಿಂದ ನಾವು ಕನ್ನಡಿಗರು ಕನ್ನಡದ ರಾಜ್ಯೋತ್ಸವನ ಮಾಡ್ತೀವಿ. ನಾವು ವೀರ ಕನ್ನಡಿಗರು, ಕನ್ನಡವನ್ನ ಬಿಟ್ಟು ಬೇರೆ ಮಾತಾಡಬಾರದು, ಎಲ್ಲ ಸರಿ. ಆದ್ರೆ ಇದನ್ನ ಮಾಡಿದ ಉದ್ದೇಶ ಏನು? ಕರ್ನಾಟಕದಲ್ಲಿ ಎಲ್ಲಾ ಸಿರಿ ಸಂಪತ್ತು ಇದೆ, ಎಲ್ಲಾ ತರದ ಅನುಕೂಲಗಳಿದೆ. ವರುಣನ ಆಶೀರ್ವಾದದಿಂದ ಸದಾಕಾಲ ಸಂತೃಪ್ತಿಯಾಗಿ ರೈತರು ಬೆಳೆಯನ್ನ ಬೆಳೆದು ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ದಾರೆ. ಇಂಥ ಒಂದು ಜಾಗದಲ್ಲಿ ನಾವು ಗಳಿಸಿಕೊಟ್ಟಂತ ಕರುನಾಡನ್ನ ಮತ್ತೆ ಮರೆತು ಅನ್ನಿಗರ ಭಾಷಿಗರ ಪಾಲಾದರೆ ಈ ಹೋರಾಟಕ್ಕೆ ಬೆಲೆ ಇಲ್ಲ. ನಾವು ಇಷ್ಟೊಂದು ಶ್ರಮ ವಹಿಸಿ ನಿದ್ದೆಗೆಟ್ಟು ಹೋರಾಟ ಮಾಡಿ ನಾವು ಆ ಉಪವಾಸ ಸತ್ಯಾಗ್ರಹ ಮಾಡಿದ್ಕೂ ಅದಕ್ಕೆ ಅರ್ಥ ಸಿಗೋದಿಲ್ಲ. ಕನ್ನಡಿಗರು ಮೈ ಮರಿಬಾರದು ಅಂತ ಹೇಳಿ ನವೆಂಬರ್ 1ನೇ ತಾರೀಕು ಕನ್ನಡದ ರಾಜ್ಯೋತ್ಸವ ಅಂದ್ರೆ ನಮ್ಮೆಲ್ಲರ ಪ್ರಯತ್ನವಂತ ಕನ್ನಡದ ಹಬ್ಬ ಕನ್ನಡದ ರಾಜ್ಯೋತ್ಸವವಾಗಿ ಹೊರಹೊಮ್ಮಬೇಕು. ಅದರ ಹೆಸರಿನ ಮುಖಾಂತರ ಎಲ್ಲರ ಹೋರಾಟಗಳು, ಚಿಂತನೆಗಳು, ದೂರದೃಷ್ಟಿಗಳು, ನಮ್ಮ ನಾಡಿಗೆ ಆಗುವಂತ ಸೌಕರ್ಯಗಳು, ಅನಾನುಕೂಲಗಳು ಎಲ್ಲವನ್ನ ಈ ಹಬ್ಬ ಹೇಳಿಕೊಡ್ತದೆ. ಏನಂತ? ನಮ್ಮ ಶ್ರಮದಿಂದ ಮಾಡಿದಂತ ಈ ಒಂದು ನಾಡನ್ನ ನೀವೆಲ್ಲರೂ ಸ್ಮರಿಸಬೇಕಾದ್ರೆ ಈ ಹಬ್ಬವನ್ನ ಮಾಡಿದಾಗ ಒಬ್ಬ ಚಿಂತಕರು, ಹಿತ ಚಿಂತಕರು, ನಾಡಿನ ಭಾಷಿಕರು ಪ್ರತಿಯೊಂದು ವಿಷಯವನ್ನ ಹೇಳಿದಾಗ ಇದು ಕನ್ನಡ ನಮ್ಮ ಕರ್ನಾಟಕ ಉದಯವಾಯಿತು ಅಂತ ಹೇಳಿ ಜನರಿಂದ ಜನರ ಬಾಯಿಗೆ ಹೋಗಿ ನಾವು ಕನ್ನಡಿಗರಾಗಿ, ವೀರ ಕನ್ನಡಿಗರಾಗಿ, ಕನ್ನಡಿಗರೇ ಸಾರ್ವಭೌಮರಾಗಿ ನಾವೆಲ್ಲರೂ ಎದೆ ತಟ್ಟಿ ಹೇಳ್ಬೇಕಾದ್ರೆ ಅದಕ್ಕೊಂದು ಹಿನ್ನೆಲೆ ಬೇಕಲ್ವಾ? ಅದಕ್ಕೆ ಇವರೆಲ್ಲರ ಪರಿಶ್ರಮ, ಇವರೆಲ್ಲರ ಹೋರಾಟ, ಇವರೆಲ್ಲರ ಉಪವಾಸ ಸತ್ಯಾಗ್ರಹ. ಉಪವಾಸ ಅಂದ್ರೆ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂದ್ರೆ ನಾವು ಅಲ್ಲೇ ಸಾಯ್ತೀವಿ, ನಾವು ಸತ್ರು ಪರವಾಗಿಲ್ಲ, ಈ ನಾಡು ಉಳಿಬೇಕು ಅಂತ ಪುಣ್ಯಾತ್ಮರು ಮಾಡಿದ್ರಲ್ಲ, ಅವ್ರಿಗೆ ನಾವು ಋಣಿಯಾಗಿ ಇವತ್ತು ಕನ್ನಡದ ರಾಜ್ಯೋತ್ಸವ ದಿನ ಅವರಿಗೆ ನಮನಗಳನ್ನು ಸಲ್ಲಿಸಬೇಕು. ತಾಯಿ ಭುವನೇಶ್ವರಿಯನ್ನ ಪೂಜೆಯನ್ನ ಮಾಡಬೇಕು. ನಾವು ಕನ್ನಡಿಗರಂತ ಹೆಮ್ಮೆಯನ್ನ ಕೊಟ್ಟಂತ ಎಲ್ಲ ಕನ್ನಡಿಗರು ನಾವು ಹೆಮ್ಮೆಯಿಂದ ಹೇಳ್ತೀವಲ್ಲ, ಅದಕ್ಕೆ ಅವರ ಮಾರ್ಗದರ್ಶನ, ಅವರು ಕೊಟ್ಟಂತ ಕೊಡುಗೆ ನಮಗೆ ಆದರ್ಶಗಳಾಗಿದೆ. ಅದನ್ನ ಮುಂದಿನ ಪೀಳಿಗೆಗೆ ನಾವು ತೋರಿಸ್ಬೇಕಲ್ವಾ? ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಉದಯವಾಗ್ತು. ಅವತ್ತಿನಿಂದ ಇವತ್ತು ಈ ವ್ಯಾಪ್ತಿ ಎಷ್ಟು ಅಂತರದಲ್ಲಿ ಬರ್ತದೆ ಅನ್ನುವಂತ ವಿಚಾರ ಮಾಡಿದಾಗ 1,91,791 ಚದುರ ಮೀಟರ್ ಕರ್ನಾಟಕ ರಾಜ್ಯ ವಿಸ್ತೀರ್ಣ ಇದೆ. ಹಾಗಾಗಿ ಇವೆಲ್ಲ ಸೇರ್ಪಡೆಯಾದ ನಂತರ ಇವತ್ತು ಮೈಸೂರು ರಾಜ್ಯವನ್ನ ಹೆಸರನ್ನ ತೆಗಿಬೇಕಾದ್ರೆ ಹೋರಾಟಗಳು ಮಾಡಿದ್ರು. 1956ರಲ್ಲಿ ನಮ್ಮ ಮೈಸೂರು ರಾಜ್ಯ ಉದಯವಾಯಿತು. ಅದಾದ ನಂತರ ನ್ಯಾಯಾಲಯದ ತೀರ್ಪುಗಳು ಬಂದ ನಂತರ ಅದು ಮೈಸೂರು ರಾಜ್ಯವನ್ನ ತೆಗಿಸಿ ನಾವು ಕರ್ನಾಟಕವಂತ ಹೆಸರನ್ನ 1973ರಲ್ಲಿ ನವೆಂಬರ್ 1ನೇ ತಾರೀಕು ನಾವು ಕನ್ನಡಿಗರಾದ. ಆ ಕನ್ನಡಿಗರ ಹಿರಿಮೆ, ಕನ್ನಡಿಗ ಹೆಗ್ಗಳಿಕೆ, ಕನ್ನಡಿಗರೊಂದು ಹೇಳುವಂತ ಒಂದು ಶಕ್ತಿ ಎಲ್ಲರೂ ಪೂರ್ವಿಕರು ಮಾಡಿಕೊಟ್ರಂತ ನಮ್ಮ ಪುಣ್ಯ. ಆ ಪುಣ್ಯದ ಫಲದಲ್ಲಿ ನಾವೆಲ್ಲರೂ ಸಾಕ್ತಾ ಇದ್ದೀವಿ. ಅವರನ್ನು ಸ್ಮರಣೆ ಮಾಡೋಣ. ಇವತ್ತು ಬೆಂಗಳೂರು ನಿರ್ಮಾಣ ಮಾಡಿದ ಮಾಗಡಿ ಕೆಂಪೇಗೌಡರು ಸಾಕಷ್ಟು ಕೆರೆ ಕಟ್ಟೆ ಗುಡಿಗೋಪುರಗಳನ್ನ ಕಟ್ಟಿದ್ರು. ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟದಂತ ಒಬ್ಬ ದೈವ ಪುರುಷ, ಸಾಮಂತ ರಾಜ, ಮತ್ತೆ ಎಲ್ಲ ಜನಾಂಗದವರಿಗೆ ಪ್ರೀತಿ ಹಂಚಿದಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ರಾಜ ಇದ್ದಾನೆ, ಅಂದ್ರೆ ಮಾಗಡಿ ಕೆಂಪೇಗೌಡರು. ಇವತ್ತು ಭಾರತ ದೇಶ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳಾಗಿರ್ಬೇಕು ಅಂತ ಹೋರಾಟವನ್ನ ಮಾಡಿ ನಿರಂತರ ಶ್ರಮದಿಂದ ಈ ಭಾರತ ದೇಶವನ್ನು ಒಂದೇ ಮಾಡಿದಂತರು ಅಶೋಕ ಚಕ್ರವರ್ತಿ. ಇಂಥವ್ರನ್ನೆಲ್ಲ ನಾವು ಮರೆಯಕ್ಕಾಗುತ್ತಾ? ಇವತ್ತು ಮೈಸೂರಿನ ಕೃಷ್ಣರಾಜ ಒಡೆಯರು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವ್ರನ್ನ ಸ್ಮರಿಸ್ತಾ ಇದ್ರೆ ನಮ್ಮ ಮಣ್ಣಲ್ಲಿ ನಮಗೆ ಏನಾದ್ರೂ ಗೌರವ ಸಿಗುತ್ತಾ? ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಮಹನೀಯರು ಇಲ್ಲಿ ಇದ್ದಾರೆ. ಅವರೆಲ್ಲರ ಶಕ್ತಿ, ಅವರೆಲ್ಲ ಬುದ್ಧಿವಂತಿಕೆ, ಅವರೆಲ್ಲರ ಮಾರ್ಗದರ್ಶನ, ಎಲ್ಲ ಸಾಹಿತಿಗಳು, ಸಂಶೋಧಕರು, ವಿಚಾರವಂತರು, ಹೋರಾಟಗಾರರು, ತಾಯಿಯಂದಿರು, ಮಕ್ಕಳ ಆದಿಯಾಗಿ ಕನ್ನಡದ ಉಳಿವಿಗೆ ಹೋರಾಟವನ್ನ ಮಾಡಿ ಕನ್ನಡಿಗ ಹಬ್ಬವನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡೋಣ. ನವೆಂಬರ್ 1ನೇ ತಾರೀಕು ಇವತ್ತು 69ನೇ ಕನ್ನಡದ ರಾಜ್ಯೋತ್ಸವಕ್ಕೆ ಪಾದಾರ್ಪಣೆಯನ್ನು ಮಾಡ್ತೀವಿ. ಆ ತಾಯಿ ಭುವನೇಶ್ವರ ಕೃಪೆಯಿಂದ
ಎಲ್ಲರಿಗೂ ಮಳೆ ಬೆಳೆ ಸಮೃದ್ಧಿ ಆಗಲಿ, ಈ ನಾಡು ಯಾವತ್ತು ಹಚ್ಚ ಹಸಿರಾಗಿರಲಿ, ಯಾವುದೇ ರಾಜ್ಯಗಳಿಂದ ಯಾವುದೇ ದುಷ್ಟಶಕ್ತಿಯಿಂದ ತಾಯಿ ಭುವನೇಶ್ವರಿಗೆ ಯಾವುದೇ ಭಾಷಿಗರಿಂದ ನಮಗೆ ನೋವು ಆಗದ ಹಾಗೆ ತಾಯಿ ಭುವನೇಶ್ವರಿ ನಮ್ಮೆಲ್ಲರನ್ನು ಕಾಪಾಡಲಿ ಅಂತೇಳಿ ಮಾಡುವ ಹಬ್ಬನೇ ಕನ್ನಡದ ರಾಜ್ಯೋತ್ಸವದ ಹಬ್ಬ. ಹಾಗಾಗಿ ಬಂಧುಗಳೇ, ತಾವೆಲ್ಲರೂ ಚಿಂತೆಯನ್ನು ಮಾಡಿ ಹಬ್ಬ ಮಾಡೋದು ಮುಖ್ಯ ಅಲ್ಲ, ಹಿಂದಿನ ಪೂರ್ವಿಕರನ್ನ ಸ್ಮರಣೆ ಮಾಡಬೇಕು, ದೇಶಕ್ಕೆ ಸ್ವತಂತ್ರ ಕೊಟ್ಟವರನ್ನ ಪೂಜೆ ಮಾಡಬೇಕು, ನಮ್ಮ ಕರ್ನಾಟಕವನ್ನು ಉಳಿಸಿ ಬೆಳೆಸಿ ಇವತ್ತು ನಮ್ಮನ್ನೆಲ್ಲ ಕನ್ನಡಿಗರು ಮಾಡಿದಂತ ಸ್ಮರಣೆ ಮಾಡಬೇಕು, ತಾಯಿ ಭುವನೇಶ್ವರಿಯನ್ನ ಪೂಜೆ ಮಾಡಬೇಕು. ಹಾಗಾಗಿ ನಾವೆಲ್ಲರನ್ನ ಮೊದಲೇ ಪೂಜೆ ಮಾಡೋದೇನು ಭಾರತಾಂಬಿಯನ್ನ ಪೂಜೆ ಮಾಡಬೇಕು. ಇವೆಲ್ಲ ಏನಂದ್ರೆ ಆವಾವ ಸಂದರ್ಭಕ್ಕೆ ಆವಾವ ಜನರಿಗೆ ಬುದ್ಧಿಯನ್ನ, ಬೆಳಕನ್ನ, ಶಕ್ತಿಯನ್ನ, ಹೋರಾಟವನ್ನ ಎಲ್ಲವನ್ನ ಕೊಟ್ಟು ಮೈದುಂಬಿ ನಮ್ಮ ಕೈಲಿ ಕೆಲಸ ಮಾಡಿದವ್ರು ಯಾರು ಅಂದ್ರೆ ಅದು ಭಾರತ ಮಾತೆ. ಇವತ್ತು ಕನ್ನಡಿಗರು ನಾವೆಲ್ಲರೂ ಒಂದಾಗಿ ಸೇರಬೇಕು ಅಂದ್ರೆ ಅದು ತಾಯಿ ಭುವನೇಶ್ವರಿ. ಹೀಗೆ ಒಂದೊಂದು ಕಾಲಘಟ್ಟದಲ್ಲಿ ಒಬ್ಬೊಬ್ಬ ದೇವತೆಗಳ ಅನುಗ್ರಹ ಆಶೀರ್ವಾದ ನಮ್ಮನ್ನ ತಲೆ ಕಾಯ್ತಾನೂ ಇರ್ತದೆ. ಮುಂದಿನ ಪೀಳಿಗೆಗೂ ಅದರ ಶಕ್ತಿ, ಆ ತಾಯಿಯ ಅನುಗ್ರಹ ನಿರಂತರವಾಗಿರ್ತದೆ. ಹಾಗಾಗಿ ಇವತ್ತು ನಾವು ಕನ್ನಡಿಗರು ಅಂದ್ರೆ ಕೆಲವರಲ್ಲಿ ಅಸಮಾಧಾನವೂ ಇದೆ. ನಾವು ಕನ್ನಡಿಗರು ಅಂತೀವಿ, ಅನ್ಯ ಭಾಷಿಗರು ಬಂದೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಕನ್ನಡ ಎಲ್ಲೋಯ್ತೋ ಗೊತ್ತಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಕೇಳಿದ್ದೀವಿ. ನೋಡಿ, ಕನ್ನಡಿಗರು ಬಹಳ ಹೆಮ್ಮೆಯಿಂದ ಗರ್ವದಿಂದ ನಾವು ಹೇಳ್ಕೋಬಹುದು. ಯಾತಕ್ಕೆ? ಇವತ್ತು ಹುಟ್ಟಾಕಿರೋ ಭಾಷೆ ಅಲ್ಲ ಕನ್ನಡ, 2000 ವರ್ಷಗಳ ಇತಿಹಾಸವಿರುವಂತ ಕನ್ನಡ. ಇವತ್ತು ಎಲ್ಲ ರಾಜ್ಯಗಳು ರಾಷ್ಟ್ರ ಪ್ರಶಸ್ತಿಗೋಸ್ಕರ ಹೋರಾಟವನ್ನು ಮಾಡೋರೆ, ಚರ್ಚೆಯನ್ನ ಮಾಡಿದರೆ, ಅವರವರ ಭಾಷೆಯಲ್ಲಿ ಅವರವರ ನಾಡಿನ ಹಿರಿಮೆಯನ್ನ ಎತ್ತಿ ತೋರಿಸಿದ್ದಾರೆ. ಇವತ್ತು ಎಲ್ಲ ರಾಜ್ಯಗಳನ್ನ ಗಮನಿಸಿ, ಇವತ್ತು ಎಲ್ಲ ರಾಜ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಎಷ್ಟು ರಾಜ್ಯದವರು ಎಷ್ಟು ಪಡೆದಿದ್ದಾರೆ ಅಂತ ನೀವು ಗಮನಿಸಿ. ಅದು ಕನ್ನಡಿಗರಿಗೆ ಸಿಕ್ಕಿರುವಂತ ಜ್ಞಾನಪೀಠ ಪ್ರಶಸ್ತಿ 8, ಉಳಿದ ರಾಜ್ಯಗಳಿಗೆ 2, 3 ಲಭಿಸಿದೆ. ಹಾಗಾಗಿ ನಾವು ಕನ್ನಡಿಗರು ಯಾವತ್ತು ಕನ್ನಡಿಯಂತೆ ಪ್ರಕಾಶವಂತ ಮಕ್ಕಳು, ನಾವು ಹಿರಿಮೆ ಅಂತ ಹೇಳ್ಕೊಳ್ಬೇಕಾದ್ರೆ ಇವ್ರನ್ನೆಲ್ಲ ಸ್ಮರಣೆಯನ್ನ ಮಾಡಬೇಕು. ನಮ್ಮಲ್ಲಿ ಕನ್ನಡ ಇವತ್ತು ಕಲಿತು ನಾಳೆ ಬಿಡೋದಲ್ಲ. ಕನ್ನಡಿಗರ ಈ ರೋಮದಲ್ಲಿಯೂ ರಕ್ತದ ನಡನಾಡಿಯಲ್ಲೂ ಮನಸ್ಸಿನಲ್ಲೂ ಉಸಿರಾಟದಲ್ಲೂ ಕನ್ನಡ ಇದೆ. ಅದನ್ನ ಯಾರು ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂದ್ರೆ ಇವತ್ತು ಹುಟ್ಟಾಕಿದಲ್ಲ, ಇನ್ಯಾವತ್ತೂ ಅಳಿಸೋದಕ್ಕೆ ಆಗಲ್ಲ. ಅದು ರಕ್ತದಲ್ಲಿ ನಮ್ಮನ್ನು ಬೆರೆತುಬಿಟ್ಟಿದೆ ಕನ್ನಡ. ಹಾಗಾಗಿ ಯಾರು ಅನ್ಯ ಭಾಷಿಗರು ಬಂದವರೇ ಹೋಗ್ತಾರೆ, ಎಲ್ಲೋ ಜೀವನ ಮಾಡೋಕ್ಕಾಗಲ್ಲ, ಅದನ್ನ ವಲಸೆ ಬಂದಿದ್ದಾರೆ. ಯಾತಕ್ಕೆ ಬಂದಿದ್ದಾರೆ ಅಂದ್ರೆ ಮಾಗಡಿ ಕೆಂಪೇಗೌಡರು ಸರ್ವಧರ್ಮ ಪ್ರಿಯರಾಗಿದ್ರು. ಯಾರೇ ಬರಲಿ ಹಸ್ಕೊಂಡು ಹೋಗಬಾರ್ದು, ಇಲ್ಲಿ ನೆಮ್ಮದಿಯಾಗಿ ಬದುಕಬೇಕು, ಬಾಳ್ಬೇಕು ಅಂತ ಹಿಡಿದು ಬೆಂದ ಕಾಳೂರನ್ನ ಬೆಂಗಳೂರು ಮಾಡಿದ್ದಾರೆ. ಇವತ್ತು ಗ್ರೇಟರ್ ಬೆಂಗಳೂರು ಆಗಿದೆ. ಆ ನೆಲಕ್ಕೆ ಎಲ್ಲ ರಾಜ್ಯದವರು ಎಲ್ಲ ದೇಶಿಗರು ಬಂದು ಇಲ್ಲಿ ಸಾಕಷ್ಟು ದಿನ ಇದ್ದು ಇಲ್ಲಿನ ಪ್ರಸಾದವನ್ನ ಸ್ವೀಕಾರ ಮಾಡಿ, ಇದ್ರೆ ಒಂದು ಊರು ಅಂತ ಇದ್ರೆ ಬೆಂಗಳೂರು ತರ ಒಂದು ಊರು ಇರಬೇಕು ಅಂತ ಹೇಳಿ ಎಲ್ಲರೂ ಆಡಿ ಹೊಗಳಿ ಹೋಗುವಂತ ಒಂದು ಜಾಗ ಇದೆ ಭಾರತದಲ್ಲಿ, ಅದು ಬೆಂಗಳೂರು. ಯಾತಕ್ಕೆ? ಮಾಗಡಿ ಕೆಂಪೇಗೌಡರು ಸರ್ವಧರ್ಮರಿಗೂ ಸಮಬಾಳ್ವೆ ಕೊಟ್ಟಂತ ಕೆಂಪೇಗೌಡರು. ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೇ ದೇಶದವರು ಯಾವುದೇ ಭಾಷೆಯವರು ಬಂದರೂ ಅವ್ರಿಗೆ ಭಾಷೆಗೆ ಭಾಷೆಯನ್ನು ಬೆರೆಸಿ ಉದ್ಯೋಗವನ್ನು ಕೊಟ್ಟು ವಿದ್ಯಾದಾನವನ್ನು ಕೊಟ್ಟು ವಸತಿಯನ್ನು ಕೊಟ್ಟು ಎಲ್ಲವನ್ನ ಕೊಟ್ಟು ಅವರ ಜೀವನಕ್ಕೆ ನಾವು ದಾರಿ ಮಾಡಿಕೊಡುವಂತ ಪುಣ್ಯದ ಸ್ಥಳ ಯಾವುದಂದ್ರೆ ಅದು ಬೆಂಗಳೂರು. ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರು ಮಾಡಿದ ತಳಪಾಯ. ಅದು ತಳಪಾಯ ಯಾವುದು ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಕಳಿಸ್ಬಿಟ್ಟು ಮಾರ್ಕ್ ಹಾಕೊಂಡು ಮಾಡಿದಂತ ಬೆಂಗಳೂರಲ್ಲ. ಪರಮಶಿವನು ಸದಾಕಾಲ ಜೊತೆಯಲ್ಲಿ ನೆಲೆಸಿರುವಂತ ನಂದಿಯ ಮುಖಾಂತರ ಈ ಬೆಂಗಳೂರಿನ ವಾಸ್ತವವನ್ನ ಹಳೆದು ಇದು ಬೆಂಗಳೂರು ಇಷ್ಟು ಬೆಳೀತದೆ ಅಂತ ಹೇಳಿ ಅದಕ್ಕೆ ಒಂದು ಚತುರಂಗದ ಮಾರ್ಗವನ್ನು ಮಾಡಿ ಬೆಂಗಳೂರಿಗೆ 9 ದ್ವಾರ ಮಾಡಿ 4 ಮಹಾದ್ವಾರಗಳನ್ನು ಮಾಡಿ ಈ ನಗರವನ್ನ ನಿರ್ಮಿಸಿ 500ರಿಂದ 600 ವರ್ಷಗಳ ಹಿಂದೆ ಹೋದಂತ ಒಂದು ಹೆಸರು ಇವತ್ತು ವಿಶ್ವದಲ್ಲಿ ಕೆಂಪೇಗೌಡರ ಹೆಸರು ಇದೆ. ಅಂದ್ರೆ ಅವರು ಮಾಡಿದಂಥ ದಾನ ಧರ್ಮಗಳು ಯಾವತ್ತೂ ಚಿರಾಗಿ.
ಇವತ್ತು ಕನ್ನಡಿಗರು ನಮ್ಗೆಲ್ಲರಿಗೂ ಹೋರಾಟವನ್ನು ಮಾಡಿ ನಮಗೆ ಕನ್ನಡದ ಸ್ವತಂತ್ರವನ್ನು ಕೊಟ್ಟು ನಾವು ಕನ್ನಡಿಗರು ಅಂತ ಶಕ್ತಿಯನ್ನು ಕೊಟ್ಟಲ್ಲ, ಈ ಪುಣ್ಯಾತ್ಮರನ್ನು ಇಂಥ ಒಂದು ಸಂದರ್ಭದಲ್ಲಿ ನಾವು ನೆನೆಬೇಕಾಗ್ತದೆ. ಆವಾಗಲೇ ನಮ್ಮ ಜನ್ಮ ಸಾರ್ಥಕತೆ ಆಗ್ತದೆ. ಹಾಗಾಗಿ ಬಂಧುಗಳೇ, ಹೇಳ್ತಾ ಹೋದ್ರೆ ಅದು ದಿನಗಟ್ಟಲೆ ಹೊರಗಟ್ಟಲೆ ಹೋಗ್ತಾ ಇರ್ತದೆ, ಅದು ಬಿಡಿ. ಆದರೆ ನಾವೆಲ್ಲ ವೀರ ಕನ್ನಡಿ ಅಂತ ಹೆಮ್ಮೆ ಎಂದು ಹೇಳ್ಬೇಕಾದ್ರೆ ನಮಗೆಲ್ಲರೂ ಹೋರಾಟ ಮಾಡಿದ್ವಿ, ನಮ್ಮ ಕನ್ನಡಿಗರನ್ನ ರಕ್ಷಿಸಿ ನಮ್ಮ ಭೂಮಿ, ನೆಲ, ಜಲ, ಭಾಷೆಯನ್ನು ಕೊಟ್ಟಂತ ಎಲ್ಲ ಪುಣ್ಯಾತ್ಮರಿಗೂ AKG TV 360 ಚಾನಲ್ ಇಂದ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಸಮರ್ಪಿಸುತ್ತೀನಿ. ಸದಾಕಾಲ AKG TV 360 ಅನ್ನ ವೀಕ್ಷಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. AKG TV 360 ವತಿಯಿಂದ ಕನ್ನಡದ ರಾಜ್ಯೋತ್ಸವದ ಶುಭಾಶಯಗಳು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.